ನಾವು ಪಂಚೇಂದ್ರಿಯ ಜೀವಗಳಲ್ಲಿ ಬರ್ತೀವಿ. ನಮ್ಮ ಹತ್ರ ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ. ಅದರಲ್ಲಿ 4 ಇಂದ್ರಿಯ. ಕೆಲಸ ಮಾಡಿಲ್ಲ ಅಂದರೂ ಬದುಕ್ಬೋದು. 2 ಕಣ್ಣಿದೆ, 1 ಕಣ್ಣು ಕಾಣಿಸಲ್ಲ ಅಂದ್ರೂ, ಅಥವಾ 2 ಕಣ್ಣು ಕಾಣಿಸಲ್ಲ ಅಂದ್ರೂ ನಾವು ಬದುಕ್ಬೋದು. ಕಿವಿ ಕೇಳಿಸಿಲ್ಲ ಅಂದ್ರೂ ಬದುಕ್ಬೋದು. ಆದರೆ 5ನೇ ಇಂದ್ರಿಯ ಮೂಗು, ನಾವೇನು ಶ್ವಾಸ ತಗೋತೀವಲ್ಲ, ಅದು ನಿಂತರೆ ಜೀವನ ಮುಗ್ದಂಗೆ. ನಮ್ಮ ಮೂಗಿನ ಉದ್ದೇಶ ಏನು? ಶ್ವಾಸ ತಗೊಳ್ಳೋದು, ಪ್ರಾಣ ಊರ್ಜೆನ ತಗೊಳ್ಳೋದು. ಆದರೆ ಇಲ್ಲಿ ನಾವು ಯಾವ ರೀತಿಯ ಶ್ವಾಸ ತಗೋತೀವಿ ಅನ್ನೋದು ವಿಚಾರ. ನಾವೀಗ ಬೇರೆ ಬೇರೆ ಸ್ಟೇಟಲ್ಲಿ ಇದ್ರೂ ನಮ್ಮ ಬಾಡಿ ಟೆಂಪ್ರೇಚರ್ 98.6 ಸೇಮ್ ಇರ್ತದಲ್ಲ, ಹೇಗೆ? ಇದು ನಮಗೆ ಸರಿಯಾಗಿ ಅರ್ಥ ಆದರೆ ನಮಗೆ ತುಂಬ ಅರ್ಥ ಆಗ್ತಾ ಹೋಗ್ತದೆ. ನಮ್ಮ ಶರೀರ ಅದು ತನ್ನ ಪ್ರಕಾರ ಬಾಡಿ ಟೆಂಪ್ರೇಚರ್ನ ಚೇಂಜ್ ಮಾಡ್ತಾ ಇರ್ತದೆ. ನಮ್ಮ ಬಾಡಿ ಒಳಗಡೆ 2 ಪಾರ್ಟ್, ಒಂದು ಸೂಕ್ಷ್ಮ ಅಂದರೆ ಸಣ್ಣ ಸಣ್ಣ ರಂಧ್ರ, ಬೆವರು ಬರ್ತದಲ್ಲ ನಮಗೆ, ಹೇಗೆ ಸಾಧ್ಯ ಅಲ್ಲಿಂದ ಬರಲಿಕ್ಕೆ? ಅಂದರೆ ಏನೋ ಒಂದು ರಂಧ್ರ ಇರ್ಬೋದಲ್ವ, ಆ ರೀತಿ ಹೊರಗಡೆ ಬರ್ತದೆ. ಇನ್ನು ನಮ್ಮ ಮೂಗು, ಅದರಲ್ಲೂ ಮೂಗಿನ 2 ಹೊಳ್ಳೆ, ರೈಟ್ ಲೆಫ್ಟ್. ರೈಟ್ ಪಾರ್ಟ್ ಅಂದರೆ ಶಿವ ಪುರುಷ, ಲೆಫ್ಟ್ ಪಾರ್ಟ್ ಶಕ್ತಿ ಪಾರ್ವತಿ. ಶಿವ ಅಂದರೆ ಹೀಟ್ ಎನರ್ಜಿ ಬಿಸಿ, ಸ್ತ್ರೀ ಅಂದರೆ ತಂಪು ಸೌಮ್ಯ. ಬಿಸಿ ಸೂರ್ಯನ ಪ್ರತಿನಿಧಿಸೋದ್ರಿಂದ ಸೂರ್ಯನಾಡಿ ಅಂತೀವಿ. ಲೆಫ್ಟ್ ತಂಪು ಅಂದರೆ ಚಂದ್ರನಾಡಿ ಅಂತೀವಿ. ಅಂದರೆ ನಮ್ಮ ನಾಸಿಕಾಗ್ರದ ಒಳಗಡೆಗೆ ಯಾವ ರೀತಿ ಇನ್ಸ್ಟ್ರೂಮೆಂಟ್ ಇದೆ ಅಂದರೆ, ನಾವೇನು ಶ್ವಾಸ ತಗೋತೀವಿ ಅದು ರೈಟ್ ಸೈಡಲ್ಲಿ ಆಟೋಮೆಟಿಕ್ಕಾಗಿ ಬಿಸಿಯಾಗಿ ಒಳಗಡೆ ಹೋಗ್ತದೆ, ಲೆಫ್ಟ್ ಸೈಡಲ್ಲಿ ತಂಪಾಗಿ ತಣ್ಣಗೆ ಹೋಗ್ತದೆ. ಅಂದರೆ ನಮ್ಮ ಬಾಡಿ ಆಟೋಮೆಟಿಕ್ಕಾಗಿ ಅದಕ್ಕೆ ಬಿಸಿ ಬೇಕಾದರೆ ಬಿಸಿ, ತಣ್ಣ ಗಾಳಿ ಬೇಕಾದರೆ ತಂಪು ರೆಗ್ಯುಲೇಟ್ ಮಾಡ್ತದೆ. ಒಂದು ಟೈಮಲ್ಲಿ ಒಂದೇ ನಾಡಿ ನಡೀತಾ ಇರ್ತದೆ. ಅಂದರೆ ನಮ್ಮ ಬಲಗಡೆಯ ಸೂರ್ಯನಾಡಿ ಆ್ಯಕ್ಟಿವ್ ಇದ್ದರೆ ಅದರಿಂದನೇ ನಾವು ಉಸಿರು ತಗೋತೀವಿ, ಉಸಿರು ಬಿಡ್ತಾ ಇರ್ತೀವಿ. ಅಂದರೆ ಎಡಗಡೆಯ ನಾಡಿಗೆ ಏನೂ ಕೆಲಸ ಇರಲ್ಲ. 1 ತಾಸು ಆದಮೇಲೆ ಅದು ನಿಧಾನ ಚೇಂಜ್ ಆಗುತ್ತೆ. ಆ ಚೇಂಜ್ ಆಗೋ ಟೈಮಲ್ಲಿ ನಿಧಾನ ಚೇಂಜ್ ಆಗ್ತಿರ್ಬೇಕಾದ್ರೆ ನಮ್ಮ 2 ನಾಡಿ ನಡೀತದೆ. ಇದನ್ನು ಸುಷುಮ್ನ ಅಂತೀವಿ. ಅಂದರೆ 2 ಮೂಗಿನ ಹೊಳ್ಳೆಯಿಂದ ಗಾಳಿ ತಗೋತಾ ಇರ್ತೀವಿ, ಬಿಡ್ತಾ ಇರ್ತೀವಿ. ಅದು ಸ್ವಲ್ಪ ಸಮಯದಲ್ಲೇ ಟ್ರಾನ್ಸ್ಫರ್ ಆಗುತ್ತೆ. ಆವಾಗ ಬಲಗಡೆಯ ನಾಡಿ ಪೂರ್ತಿ ಸ್ಟಾಪ್ ಆಗುತ್ತೆ, ಎಡಗಡೆ ನಾಡಿಯಿಂದ ಶ್ವಾಸ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದು ಬಾಡಿ ತನಗೇನು ಬೇಕೋ ಅದ್ರ ತಕ್ಕಂಗೆ ಚೇಂಜ್ ಮಾಡ್ಕೊಳ್ತಾ ಇರ್ತದೆ. ಅಂದರೆ ಒಬ್ಬ ಹೆಲ್ದಿ ಮನುಷ್ಯನ ಚೇಂಜ್ ಆಗೋ ಟೈಮಿಂಗು 1 ತಾಸು ಅನ್ಕೋಬೋದು. ಒಂದು ವೇಳೆ 1 ತಾಸಿನಕ್ಕಿಂತ ಹೆಚ್ಚು ಟೈಮು ಒಂದೇ ನಾಡಿ ನಡೀತಾ ಇದೆ ಅಂದರೆ ದೇಹದಲ್ಲಿ ಎಲ್ಲೋ ಸಮಸ್ಯೆ ಇದೆ ಅಂತ ಅರ್ಥ. ಅದನ್ನು ನಾವು ಸರಿ ಮಾಡ್ಕೋಬೇಕಾಗುತ್ತದೆ. ಈ ಸ್ವರ ಏನಾಗುತ್ತೆ ಅಂದರೆ ನಮ್ಮ ಕೆಲಸ, ನಾವು ಮೆಂಟಲಿ ಕೆಲಸ ಮಾಡ್ತಾಯಿದ್ದೀವೋ, ಫಿಸಿಕಲ್ ಕೆಲಸ ಮಾಡ್ತಾಯಿದ್ದೀವೋ, ಏನು ತಿಂತಾಯಿದ್ದೀವಿ, ಯಾವಾಗ ಮಲಗ್ತಾ ಇದ್ದೀವಿ, ಎಲ್ಲದ್ರ ಮೇಲೂ ಅವಲಂಬನೆ ಆಗಿರ್ತದೆ.